ನಮ್ಮ ಲೈಫ್ ಬ್ಯಾಲೆನ್ಸ್ ಶೀಟಲ್ಲಿ ಕಡೆಗೆ ಪ್ರಾಫಿಟ್ ಅಂತ ಉಳಿಯೋದು ಬರೀ ಪ್ರೀತಿನೇ. ಅದಿಲ್ಲದೆ ಬೇರೆ ಏನಿದ್ರು ಇಟ್ಸ್ ವೇಸ್ಟ್. ಸೊ ಪ್ರೀತಿಲಿ ಬೀಳದೆ ಹೋದರೆ ಭಾಳ ಲಾಸ್ ಮಾಡ್ಕೋತೀನಿ. ನಿಜ, ಪ್ರೀತಿ ನಮ್ಮಲ್ಲಿ ಒಂದಷ್ಟು ಪಾಸಿಟಿವ್ ಬದಲಾವಣೆಗೆ ಕಾರಣ ಆಗುತ್ತೆ, ಮ್ಯಾಜಿಕ್ ಮಾಡಿಬಿಡುತ್ತೆ. ನಮ್ಮ ಲೈಫಲ್ಲಿ ಆಗಿತ್ತಲ್ಲ ಹಾಗೆ ಮ್ಯಾಜಿಕ್ ಆಗೋಯ್ತು. ಒಂದೊಂದ್ಸಲ ಹಾಗೆ ಏನೇನು ನಡೀತು ಅಂತ ಯೋಚನೆ ಮಾಡಿದ್ರೆ ಮಜಾ ಅನಿಸುತ್ತೆ. ಆಗಿದ್ದೆಲ್ಲ ನಿಜಾನ ಅಂತ ಅನಿಸುತ್ತೆ, ಬಟ್ ಆಗಿದ್ದೆಲ್ಲ ಪ್ರೀತಿಯಿಂದಾನೆ. ನಮ್ಮಿಬ್ಬರನ್ನ ಒಂದು ಮಾಡಿರೋ ಆ ಪ್ರೀತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಅಕ್ಕೆ ತಂಗಿ, ಏನೋ ಸೀರಿಯಸ್ ವಿಷಯ ಮಾತಾಡಬೇಕು, ಬೇಗ ಬನ್ನಿ ಅಂತ ಕರೆಸಿ ಸುಮ್ಮನೆ ಕೂತಿದ್ದೀರಾ? ವಾಟ್ ಹ್ಯಾಪೆಂಡ್? ನನಗೆ ನಿಮ್ಮ ಮೇಲೆ ಕೆಟ್ಟ ಕೋಪ ಬಂದಿದೆ, ಆದರೂ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಕೂತಿದ್ದೀನಿ. ರೀ, ಕೋಪ ಬರೋವಂಥದ್ದು ನಾನು ಏನ್ರಿ ಮಾಡಿದೆ? ಏನು ಮಾಡಿದ್ರ? ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ ತಾನೆ, ನಮ್ಮ ಮನೇಲಿ ಹುಡುಗನ ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ, ಬೇಗ ಬಂದು ಮಾತಾಡಿ ಅಂತ. ಮಾತಾಡಿದ್ರ? ಅರೆ, ಅದಕ್ಕೆ ಬಂದು ಮಾತಾಡಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ. ಏನ್ ಸಾಲ್ವ್ ಆಯ್ತು? ಅಕ್ಕ ಹೇಳಿದ್ದು ಫಾರಿನ್ ಸಂಬಂಧ ಬೇಡ ಅಂತ, ಬಟ್ ಇಲ್ಲೇ ಯಾವ್ದಾದ್ರು ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಮದುವೆ ಮಾಡ್ಸೋಣ ಅಂತಾನೆ ಇದ್ದಾರೆ. ಆದ್ರೆ ನಿಮ್ಗೆ ಯಾವ ಟೆನ್ಷನೂ ಇಲ್ಲ, ಆರಾಮಾಗಿದ್ದೀರಾ, ಏನು ಜವಾಬ್ದಾರಿ ಇಲ್ಲ. ರೀ, ನಾನು ಏನ್ರಿ ಮಾಡಲಿ? ಈಗ ನೋಡಿ, ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡಬೇಕು ಅಂತಾನೆ ಅವತ್ತು ಬಂದೆ, ಬಟ್ ಅದಕ್ಕೆ ಅಲ್ಲಿಗೆ ಸರಿಯಾದ ಟೈಮಿಗೆ ಬಂದು ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಈಗ ನೀವು ಸಡನ್ನಾಗಿ ನಮ್ಮ ಅಪ್ಪನ ಹತ್ರ ಬಂದು ಮಾತಾಡಿ ಅಂತ ಹೇಳಿದ್ರೆ ಹೆಂಗ್ರಿ ಆಗುತ್ತೆ? ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಬೇಡವಾ? ಓಕೆ ಓಕೆ ಓಕೆ, ಟೆನ್ಷನ್ ಮಾಡ್ಕೋಬೇಡಿ, ನಾನು ಇದೀನಲ್ಲ, ಏನೋ ಒಂದು ಮಾಡ್ತೀನಿ. ಈಗ ನಿಮ್ಮಪ್ಪನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ನೀಟಾಗಿ ಸ್ಟಡಿ ಮಾಡಿ ಫುಲ್ ರಿಸರ್ಚ್ ಮಾಡ್ಕೊಂಡು ಬರ್ತೀನಿ. ಹಲೋ, ನೀವು ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಒನ್ ಟೈಮ್ ಸೀರಿಯಸ್ ಆಗಿರ್ತೀರಾ, ಒನ್ ಟೈಮ್ ನಗಾಡ್ತೀರಾ. ಹೌದು, ಇವಾಗ ಯಾಕೆ ನಗಾಡ್ತಾ ಇದ್ದೀರಾ? ರಿಸರ್ಚ್ ಮಾಡ್ಕೊಂಡು ಬರ್ತೀನಿ ಅಂದ್ರಲ್ಲ, ಅದಕ್ಕೆ ನಗು ಬಂತು. ಇಂಥ ಸೀರಿಯಸ್ ಸಿಚುವೇಶನಲ್ಲೂ ನಿಮ್ಗೆ ಜೋಕಾ? ನಾನೊಂಥರ ಜೋಕರ್ ಇದ್ದಂಗೆ ಅಲ್ಲ? ಏನು ಮಾಡೋದು, ಬಾಯ್ಸ್ ಎಲ್ಲ ಒಂಥರ ಜೋಕರ್ಗಳಿದ್ದಂಗೆ. ನಿಮ್ಮಂಥ ಒಳ್ಳೆ ಹುಡುಗಿ ಸಿಗ್ತಾರೆ ಅಂದರೆ ನಾವು ಜೋಕರ್ ಆಗೋದ್ರಲ್ಲಿ ತಪ್ಪೇ ಇಲ್ಲ. ಇದಕ್ಕೆಲ್ಲ ಏನೂ ಕಮ್ಮಿ ಇಲ್ಲ, ಚೆನ್ನಾಗಿ ಮರ ಹತ್ತಿಸ್ತೀರಾ ಅಲ್ವಾ? ಅಲ್ಲ, ನೀವು ಮರ ಹತ್ತೀನಿ ಅಂದರೆ ನಾವು ಹತ್ತಿಸ್ತಾನೆ ಇರ್ತೀವಿ. ಓ ಹೌದಾ? ಮರ ಎಲ್ಲ ಹತ್ತಿಸ್ತೀರಾ? ಎಷ್ಟು ಚೆನ್ನಾಗಿ ಹತ್ತಿಸಿದ್ದೀರಾ? ಅದನ್ನೆಲ್ಲ ಹೇಳೋಕ್ಕಾಗಲ್ಲಪ್ಪ. ಹೇಳಕ್ಕಾಗಲ್ಲ? ಸರಿ ಬಿಡಿ, ಹೇಳ್ಬಿಡಿ. ಅರೆ, ಇಷ್ಟಕ್ಕೆ ಕೋಪನಾ? ಹೇಳ್ತೀನಿ. ಓಕೆ, ಹೇಳು. ಅಣ್ಣ, ನೀನ್ ಹೇಳಿದ ಜಾಗಕ್ಕೆ ಬಂದೆ. ಭಾರತ ಮತ್ತೆ ಅಪೇಕ್ಷಾ ಇಲ್ಲೇ ಇದ್ದಾರೆ. ವೆರಿ ಗುಡ್. ನೋಡು ಅಶು, ಲೇಟ್ ಮಾಡ್ಬೇಡ, ಇಮ್ಮಿಡಿಯೇಟ್ ಆಗಿ ಅವಳ ಅಪ್ಪನ ಹತ್ರ ಹೋಗು. ನೋಡಿ ಇವರಿಬ್ರು ಎಂತ ಕೆಲಸ ಮಾಡ್ತಿದ್ದಾರೆ, ಎಂತ ಜಾಗದಲ್ಲಿದ್ದಾರೆ, ಅವ್ರು ಇರೋ ಜಾಗ ನನಗೆ ಗೊತ್ತು, ಆದಷ್ಟು ಬೇಗ ಹೋಗಿ ನೋಡಿ ಅಂತ ನೀನು ಅವರಪ್ಪನ ಕಳಿಸು. ಹಾಗೆ ಅವರಪ್ಪನಿಗೆ ಒಂದು ಚಿಕ್ಕ ಕಾಷನ್ ಕೊಡು, ದಯವಿಟ್ಟು ನಿಮ್ಮ ಹಾರ್ಟನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ಅಂಕಲ್. ಇದನ್ನೆಲ್ಲ ನೋಡಿ ನಿಮ್ಮ ಹಾರ್ಟ್ ಹೊಡೆದೋಗ್ಬಾರ್ದಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ. ಅವರಪ್ಪಂಗೆ ಈ ವಿಷಯ ತಿಳಿತಾ ಇದ್ದಾಗೆ, ಅಯ್ಯೋ ಕೆಡ್ತಲ್ಲಪ್ಪ ಕೆಲಸ, ಎಂಥ ಕೆಲಸ ಆಗೋಯ್ತು ಅಂತ ಓಡೋಡಿ ಬಂದು ಅವರಿಬ್ಬರನ್ನ ಕಣ್ಣಾರ ನೋಡ್ತಾರೆ. ಅಲ್ಲಿಗೆ ಕೇಲ್ ಕತಮ್, ನಾಟಕ ಬಂತು. ಪಾಪ ಪಾರ್ಥ ಫುಲ್ ಬೇಜಾರಲ್ಲಿ ಬೇರೆ ದಾರಿ ಕಾಣಿಸ್ತೆ ಬ್ಯಾಕ್ ಟು ಪೆವ್ಲಿನ್ ಅನ್ನೋ ಥರ ವಾಪಸ್ ಮನೆಗೆ ಬರ್ತಾರೆ. ನೋಡು, ಒಳ್ಳೆ ಕೆಲಸನ ಜಾಸ್ತಿ ತಡ ಮಾಡಬಾರ್ದು, ಓಡು, ಆದಷ್ಟು ಬೇಗ ಓಡು. ಸರಿ ಅಣ್ಣ. ಹೇ ಅಶ್ವಿನಿ, ಬಾ ಒಳಗೆ. ಹಾಯ್ ಆಂಟಿ. ಎಷ್ಟು ದಿವಸ ಆಗೋಗಿತ್ತು ಮನೆಗೆ ಬಂದು. ಕೂತ್ಕೋ. ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲ ಆರಾಮಿದ್ದಾರೆ ಆಂಟಿ. ಯಜಮಾನ್ರು ಎಲ್ಲ ಚೆನ್ನಾಗಿದ್ದಾರೆ. ಹಾ, ಏನ್ ಪುಟ್ಟಿ ದಿಢೀರಂತ ಈ ಕಡೆ? ಹಾ ಆಂಟಿ, ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಹಾಗೆ ಬಂದಿದ್ದೆ. ನಿಮ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ.
ಆಂಟಿ ಮಾಹಿ ಮೈ ಈ ಸ್ಟುಡಿಯೋಗೆ ಹೋಗಕ್ ರೆಡಿ ಆಗ್ತಾ ಇದ್ಲು ಇನ್ನೇನ್ ಹಾಯ್ ಅಶ್ವಿನಿ ಸರ್ಪ್ರೈಸ್ Hi, ಮಹಿ. ಮಾತಾಡ್ತಾ ಇರಿ ನಾನು ಕಾಫಿ ತರ ಓಕೆ ಆಂಟಿ. ಏನು ಇಲ್ಲಿ ತನಕ ಬಂದ್ಬಿಟ್ಟಿದ್ಯಾ ಸ್ವಲ್ಪ ಕೆಲಸ ಇತ್ತು ಹಾಗೆ ಈ ಕಡೆ ಬಂದಿದ್ದೆ. ಹಾಗೆ ನಿಮ್ನೆಲ್ಲ ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಕೆ ಐ ಆಮ್ ಸಾರಿ ಅಶ್ವಿನಿ ನನ್ಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ ನಾನು ಹೋಗ್ಲೇಬೇಕು. ಅತ್ತೆ ಇರ್ತಾರೆ, ಅತ್ತೆ ಜೊತೆ ಮಾತಾಡು, ಬೇಜಾರು ಮಾಡ್ಕೋಬೇಡ. ದಟ್ಸ್ ಓಕೆ, ಯು ಕ್ಯಾರಿ ಆನ್. ಓಕೆ ಬಾಯ್. ಬಾಯ್. ಮಂದಾಕಿನೇ ಕೃಷ್ಣಮೂರ್ತಿನ ಭೇಟಿ ಮಾಡ್ಕೊಂಡ್ ಬರ್ತೀನಿ ಕಣ. ಕಾಫಿ ಮಾಡ್ತಾ ಇದೀನಿ, ಕೊಟ್ಬಿಡ್ತೀನಿ ರೀ. ಅರೆ ಅಶ್ವಿನಿ, ಹಾಯ್ ಅಂಕಲ್. ಕುತ್ಕೋ. ಯಾವಾಗ ಬಂದೆ? ಈಗ ಜಸ್ಟ್ ಬಂದೆ. ಹಾ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಂಕಲ್. ಮನೇಲೆಲ್ಲ ಚೆನ್ನಾಗಿದ್ದಾರ? ಹಾ, ಎಲ್ಲ ಚೆನ್ನಾಗಿದ್ದಾರೆ. ಅಂಕಲ್ ಆಕ್ಚುಲಿ ಅದು ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಬಂದೆ. ನನ್ನ ಹತ್ರನ? ಏನ್ ವಿಷಯಮ್ಮ? ಅದು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೋದಾ ಅಂಕಲ್? ಪರ್ಸ್ನಲ್ ಆಗ? ಏನ್ ಹೇಳಮ್ಮ? ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೋದಾ? ಆಚೆ ಹೋಗಿ. ಚೆಕ್ ತಗೊಂಬರಿ. ಥ್ಯಾಂಕ್ ಯು ಆಂಟಿ. ಮತ್ತೆ ಏನಮ್ಮ ಸಮಾಚಾರ? ಆಂಟಿ ಸ್ವಲ್ಪ ಕೆಲಸ ಆಯ್ತು, ನಾನು ಹೊರಡ್ತೀನಿ. ಇದೇನಮ್ಮ ಹೊರಟೆ ಬಿಟ್ಟಿಯಾ? ಒಂಚೂರು ಅರ್ಜೆಂಟ್ ಕೆಲಸ ಆಯ್ತು ಆಂಟಿ. ಸರಿ ಮರಿ, ಬರ್ತಾ ಇರ. ನಾನು ಹೊರಡ್ತೀನಿ. ಆಯ್ತು ರೀ, ಆಯ್ತು. ಬಾಯ್ ಆಂಟಿ. ಬಾಯ್ ಮರಿ, ಬಾಯ್. ಬನ್ನಿ ಗೊತ್ತಮರೆ, ಇಲ್ಲಿ ಚಿಬ್ಲು ಇಡ್ಲಿ ಸಖದಾಗಿರುತ್ತೆ. ಓ, ನೀವು ಕುತ್ಕೊಳ್ಳಿ, ಬಂದೆ. ಅಣ್ಣ ಹೇಳಿಡ್ಲಿ. ಆಹ್ ಇಡ್ಲಿ ಅಂದ್ರೆ ಇದು ಕಣ್ರಿ. ಈ ಚಿಬ್ಲು ಇಡ್ಲಿ ಮುಂದೆ ಬೇರೆ ಯಾವ ಇಡ್ಲಿನೂ ಇಲ್ಲ. ಹೌದು ನೋಡಿ, ಒಳ್ಳೆ ಈ ಕಾಟನ್ ಉಂಡೆ ಥರ ಮುಟ್ಟಿದ್ರೆ ಮಲ್ಗೆ ಹೂ ಥರ ಮೃದುವಾಗಿರುತ್ತೆ. ಬಾಯಿಗಿಟ್ರೆ ಹಾಗೆ ಬೆಣ್ಣೆ ಥರ ಕರ್ಗೋಗ್ಬಿಡುತ್ತೆ. ಒಬ್ಬ ಇದ್ರದ್ದು ಒಂದು ಘಮ ಇರುತ್ತೆ. ಈ ಇಡ್ಲಿ ಹಿಟ್ಟನ್ನ ಚಿಬ್ಲುಗೆ ಹಾಕಿ ಬೇಯಿಸ್ತಾರಲ್ಲ, ಅದರಿಂದ ಬರೋ ಘಮ ಅದು. ಥ್ಯಾಂಕ್ ಯು ನನಗೆ ಈ ಚಿಬ್ಲು ಇಡ್ಲಿ ಕೊಡಿಸ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಪ್ಲೇಜರ್. ಖಾರ ಚಟ್ನಿ ಜೊತೆನೆ ತಿನ್ನಿ, ತುಂಬಾ ಸೂಪರ್ ಆಗಿರುತ್ತೆ. ಬರೀ ಕೆಂಪು ಚಟ್ನಿ ಅಷ್ಟೇ ಅಲ್ಲ ರೀ, ನೀರು ಚಟ್ನಿ, ಗಟ್ಟಿ ಚಟ್ನಿ, ಯಾವುದಾದ್ರೂ ಓಕೆ. ಚಟ್ನಿ ಇಸ್ ದ ಬೆಸ್ಟ್ ಕಾಂಬಿನೇಷನ್. ಬಾ, ತಿಂತಾ ಇದ್ರೆ ನಾವೇ ಕಳೆದೋಗ್ಬಿಡ್ತೀವಿ. ಇಷ್ಟ ಆಯ್ತಾ? ಇಷ್ಟು ಆಯ್ತಾ ಅಂತ ಕೇಳ್ತಾ ಇದ್ದೀರಲ್ಲ, ಎದ್ಗೋತದ್ದು ಇಷ್ಟ ಆಗೋಯ್ತು. ನಾನು ಇಡ್ಲಿ ತಿಂದು ಭಾಳ ದಿವಸ ಆಗಿತ್ತು, ಇವತ್ತು ಮನಸ್ಸು ಹೆಚ್ಚು ತಿಂದ್ಬಿಡ್ತೆ. ಗೌತಮ್ ಅವರೇ, ಇದು ನನ್ನ ಟ್ರೀಟು, ಬಜೆಟ್ ಸ್ವಲ್ಪ ಕಮ್ಮಿ ಇದೆ. ಓ ಹೌದಲ್ವಾ? ಸಾರಿ. ಓಕೆ, ನನ್ನ ಟೆಂಪ್ಟೇಷನ್ನ ಇವತ್ತೊಂದು ದಿವಸದ ಮಟ್ಟಿಗೆ ಕಂಟ್ರೋಲ್ ಮಾಡ್ಕೋತೀನಿ. ಅಯ್ಯೋ, ಒಂದು ತಮಾಷೆಗೆ ಹೇಳಿದೆ ಅಷ್ಟೇ. ನೀವು ಹೊಟ್ಟೆ ತುಂಬ ತಿನ್ನಿ, ಇದೇನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ, ಬರೀ 35 rupees ಅಷ್ಟೇ. ಹೌದಾ? ಅಷ್ಟು ಕಡಿಮೆ ಸಿಗುತ್ತಾ? ಹೊಟ್ಟೆನೂ ತುಂಬತ್ತೆ, ಜೇಬು ಖಾಲಿ ಆಗಲ್ಲ. ಬಜೆಟ್ ಫ್ರೆಂಡ್ ಏನೇ, ಅದಕ್ಕೆ ನಿಮ್ಗೆ ಕರ್ಕೊಂಡು ಬಂದಿದ್ದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ದಿಸ್ ಲವ್ಲಿ ಟ್ರೀಟ್. ಮೈ ಪ್ಲೇಷರ್. ಬಟ್ ಇಷ್ಟಕ್ಕೆ ಹೀಗಂದ್ರೆ ಹೇಗೆ? ನಾನು ನಿಮ್ಮನ್ನು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ, ಅದು ಇನ್ನೂ ಸೂಪರ್ ಆಗಿರುತ್ತೆ. ಹೌದಾ? ಎಲ್ಲಿಗೆ? ಸಸ್ಪೆನ್ಸ್ ಅದು. ಈಗಲೇ ಹೇಳಿದ್ರೆ ಸಸ್ಪೆನ್ಸ್ ಹೇಗಿರುತ್ತೆ? ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಏನಮ್ಮ ಅಶ್ವಿನಿ, ಏನೋ ಮಾತಾಡಬೇಕು ಅಂದೆ, ಏನು ವಿಷಯ? ಅದು ಅಂಕಲ್, ಈ ವಿಷಯನ ನೀವು ಹೇಗೆ ತಗೊಳ್ತೀರಾ ಅಂತ ಗೊತ್ತಿಲ್ಲ, ಆದರೆ ನಾನು ಈ ವಿಷಯನ ನಿಮಗೆ ಹೇಳಲೇಬೇಕು. ಅಂಕಲ್, ಅದೇನಂದರೆ ಅಪೇಕ್ಷಾ. ಅಪೇಕ್ಷಾ? ಏನಮ್ಮ ಅಪೇಕ್ಷಾ? ಅಯ್ಯೋ ಅಂಕಲ್, ನೀವು ಗಾಬರಿ ಆಗಬೇಡಿ. ಅದು ಏನಂದರೆ ಅಪೇಕ್ಷಾ ಮತ್ತು ಪಾರ್ಥ ನಡುವೆ ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಅವರಿಬ್ಬರು ತುಂಬಾ ಕ್ಲೋಸ್ ಆಗಿದ್ದಾರೆ ಅಂಕಲ್. ಅದು ಅಂಕಲ್, ನನ್ಗೆ ಯಾಕೋ ಅವರಿಬ್ಬರು ಒಬ್ರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನಮ್ಮ ಹೇಳ್ತಾ ಇದೆಯಾ? ಅವರಿಬ್ಬರು? ಹೌದು ಅಂಕಲ್, ವಿಷಯ ಸ್ವಲ್ಪ ಸೀರಿಯಸ್ ಆಗಿದೆ, ಆದರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ.
ಆದರೆ ಇದ್ರ ಹಿಂಟ್ ನನಗೆ ಸಿಕ್ತು. ಈ ವಿಷಯ ಗೊತ್ತಾಗ್ತಿದ್ದಾಗೆ ಅವರಿಬ್ರಿಗೂ ಬೈದಿ ಬುದ್ಧಿ ಹೇಳೋಣ ಅಂತ ಅಂದ್ಕೊಂಡೆ. ಆದರೆ ಪ್ರೀತಿ ವಿಷಯದಲ್ಲಿ ಅವರಿಬ್ರು ನನ್ನ ಮಾತು ಕೇಳ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಹಾಗಾಗಿ ನಿಮಗೆ ತಿಳಿಸೋಣ ಅಂತ ಬಂದೆ. ಈ ವಿಷಯ ಹೊರಗಡೆ ಗೊತ್ತಾದರೆ 2 ಮನೆ ಮರ್ಯಾದೆ ಹೋಗುತ್ತೆ ಅಲ್ವಾ ಅಂಕಲ್? ಹಾಗಾಗಬಾರ್ದು ಅನ್ನೋದೊಂದೇ ನನ್ನ ಇಂಟೆನ್ಷನ್. ನೀವೇ ಯೋಚನೆ ಮಾಡಿ ಅಂಕಲ್, ಅಣ್ಣನ ಮದುವೆ ಆಗಬೇಕಿದ್ದವಳು ಆ ಮದುವೆ ಕ್ಯಾನ್ಸಲ್ ಆಯಿತು ಅಂತ ಹೇಳಿ ತಮ್ಮನ ಮದುವೆ ಆಗ್ತೀನಿ ಅಂತ ಅಂದರೆ ಜನ ಏನು ಅಂದ್ಕೊಳ್ಳಲ್ಲ? ತುಂಬಾ ಚೀಪ್ ಅನಿಸುತ್ತೆ ಅಲ್ವಾ ಅಂಕಲ್? ನಾನು ಹೇಳಿದ್ದು ಸತ್ಯ ತಾನೇ ಅಂಕಲ್? ಸೊ ಇದನ್ನ ಇಲ್ಲಿಗೆ ನಿಲ್ಲಿಸೋದು ಒಳ್ಳೇದು ಅಂಕಲ್. ಯಾಕಂದರೆ ಇದು ನಿಮಗೂ ಸರಿ ಹೋಗಲ್ಲ, ನಮಗೂ ಸರಿ ಹೋಗಲ್ಲ. ಇಲ್ಲಮ್ಮ, ನನ್ನ ಮಗಳು ಹಾಗಲ್ಲ. ಅವಳೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮಗೆಲ್ಲ ತಪ್ಪು ಮಾಹಿತಿ ಸಿಕ್ಕಿರಬೇಕು. ಇಲ್ಲ ಅಂಕಲ್, ನಾನು ನನ್ನ ಕಣ್ಣಾರೆ ನೋಡ್ಬಿಟ್ಟೆ ನಿಮಗೆ ಬಂದು ಹೇಳ್ತಾ ಇದ್ದೀನಿ. ಇಷ್ಟ್ರ ಮೇಲೂ ನಮಗೆ ನನ್ನ ಮಾತು ಮೇಲೆ ನಂಬಿಕೆ ಬರಲಿಲ್ಲ ಅಂದರೆ ಉತ್ರಳ್ಳಿ ಪಾರ್ಕ್ ಇದೆಯಲ್ಲ, ಅವರಿಬ್ರು ಅಲ್ಲೇ ಇದ್ದಾರೆ. ನೀವೇ ಹೋಗಿ ನಿಮ್ಮ ಕಣ್ಣಾರೆ ನೋಡಿ, ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಅಂಕಲ್. ನಾನಿನ್ನು ಬರ್ತೀನಿ. ಬಾಯ್. ಪಾರ್ಥ, ನಾವಿನ್ನೂ ಡಿಲೇ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಂಗನ್ಸುತ್ತೆ ನಾವು ಡಿಲೇ ಮಾಡಿದಷ್ಟು ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಅದಕ್ಕೆ ತಂಗಿ ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಕಣ್ರಿ. ಕೂಲಾಗಿರಿ, ಕಾಮ್ ಡೌನ್. ಇಲ್ಲ ಭಾವಂತಮ್ಮ, ನೀವು ನಮ್ಮ ಅಪ್ಪನ ನಂಬಿಕೆನ ಗಳಿಸಿ ಅವ್ರನ್ನ ಕನ್ವಿನ್ಸ್ ಮಾಡೋಷ್ಟರಲ್ಲಿ ಮಧ್ಯೆ ಏನೇನು ಪ್ರಾಬ್ಲಮ್ ಆಗಿರುತ್ತೋ ಗೊತ್ತಿಲ್ಲ. ಅವರಂತೂ ಸುಮ್ಮನೆ ಕೂರಲ್ಲ, ಹುಡುಗನ ಹುಡುಕ್ತಾನೆ ಇದ್ದಾರೆ. ಜಾತಕ ಓಕೆ ಆದರೆ ಒಂದು ಲೆವೆಲ್ಗೆ ಹುಡುಗನೂ ಓಕೆ ಆದ ಅಂತಾನೆ ಅರ್ಥ. ಆಮೇಲೆ ಡೈರೆಕ್ಟಾಗಿ ಹುಡುಗಿ ನೋಡೋ ಶಾಸ್ತ್ರನೇ. ಅವ್ರು ಸುಮ್ಮನೆ ಕೂರೋದಕ್ಕೆ ರೆಡಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಈ ವಿಷಯನ ಲೈಟಾಗಿ ತಗೋಬೇಡಿ. ಆದಷ್ಟು ಬೇಗ ಬಂದು ನಮ್ಮ ಪ್ರೀತಿ ಬಗ್ಗೆ ಮನೇಲಿ ಮಾತಾಡಿ. ನೋಡಿ, ನೀವು ಹೇಳೋದು ನಂಗೆ ಅರ್ಥ ಆಗುತ್ತೆ. ಆದರೆ ಏನು ಆದರೆ ಪಾರ್ಥ, ಇದು ತುಂಬ ಸೀರಿಯಸ್ ವಿಷಯ. ಇದು ಮತ್ತೆ ಸೀರಿಯಸ್ ಆಗೋಷ್ಟರಲ್ಲಿ ನಮ್ಮ ವಿಷಯನ ಮನೇಲಿ ಹೇಳ್ಬಿಡೋಣ. ಮದುವೆ ಎಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು. ಫಸ್ಟ್ ಇದನ್ನು ಕ್ಲಿಯರ್ ಮಾಡಿಬಿಡೋಣ ಪಾರ್ಥ. ನನಗೆ ಆಗ್ತಾ ಇಲ್ಲ ಪ್ರತಿ ಸರ್ತಿ ನಿಮ್ಮನ್ನು ಕದ್ದು ಮುಚ್ಚಿ ಮೀಟ್ ಮಾಡೋದಂತೆ, ಮನೆಗೆ ಹೋಗಿ ಪ್ರತಿ ಸರ್ತಿನೂ ಸುಳ್ಳು ಹೇಳೋದಂತೆ. ನಂಗೆ ತುಂಬ ಕಷ್ಟ ಆಗ್ತಾ ಇದೆ, ತುಂಬ ಟೆನ್ಷನ್ ಆಗ್ತಾ ಇದೆ. ಐ ಕಾಂಟ್ ಮ್ಯಾನೇಜ್ ದಿಸ್ ಪಾರ್ಥ. ಪ್ಲೀಸ್ ನೀವೇ ಏನಾದರೂ ಮಾಡಬೇಕು. ಓಕೆ ಕೂಲ್ ಡೌನ್. ಈಗೇನು, ನಾನು ಬಂದು ನಿಮ್ಮ ಮನೇಲಿ ನಿಮ್ಮ ಅಪ್ಪನ ಹತ್ರ ಮಾತಾಡಬೇಕು ಅಷ್ಟೇ ತಾನೆ? ಓಕೆ ಫೈನ್. ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪ ಅಮ್ಮನ ಹತ್ರ, ನೋಡಿ ನಾನು ನಿಮ್ಮ ಮಗಳನ್ನ ಲವ್ ಮಾಡ್ತಾ ಇದ್ದೀನಿ, ನಾವಿಬ್ರು ಕಮಿಟ್ ಆಗಿದ್ದೀವಿ ಅಂತ ಹೇಳ್ಬಿಡ್ತೀನಿ. ಓಕೆ ಫೈನ್. ನೋಡಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಏನೂ ಆಗೋದಿಲ್ಲ, ಆರಾಮಾಗಿರಿ. ಫೈನ್, ಓಕೆ? ಏನೂ ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಏನು ಆಗೋದಿಲ್ಲ ಕಣ್ರಿ, ನಾ ಹೇಳಿಲ್ವಾ? ಜಸ್ಟ್ ರಿಲ್ಯಾಕ್ಸ್. ಈಗೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೇಳಿದ್ನಲ್ಲ ಸಸ್ಪೆನ್ಸ್ ಅಂತ. ಬಟ್ ನಿಮ್ಗೊಂದು ಬಿಗ್ ಸರ್ಪ್ರೈಸ್ ಕಾದಿದೆ. ನಿಮ್ಮ ಬಿಗ್ ಸರ್ಪ್ರೈಸು ಬಿಗ್ ಶಾಕ್ ಆಗದೆ ಇದ್ರೆ ಸಾಕು. ಆ ಥರ ಏನೂ ಆಗಲ್ಲ, ಬನ್ನಿ ನೀವು. ಇಷ್ಟೇ. ನನಗೂ ಸಣ್ಣ ಡೌಟು, ಅದು ಹುಳದ ಥರ ತಲೆನ ಕೊರಿತಾನೇ ಇದೆ. ಏನನ್ನೋದು? ಅಶ್ವಿನಿಗೆ ಪಾರ್ಥ ಮತ್ತು ಅಪೇಕ್ಷನ ಲವ್ವಿ ಡವ್ವಿ ಅಂದರೆ ಚೋರಿ ಚುಪ್ಕೆ ಗೊತ್ತಾಗ್ಬಿಟ್ಟಿದೆಯಲ್ಲ, ಅದ್ರಲ್ಲಿ ಬಂದು ಸಿಟ್ಟಲ್ಲಿ ನಮ್ಮ ಹತ್ರ ಹೇಳಿದ್ಲಲ್ಲ, ಅದೇ ಥರ ಇನ್ಯಾರ ಹತ್ರನಾದರೂ ಹೇಳಿರ್ಬೋದಾ ಅಂತ. ಈ ಮನುಷ್ಯನಿಗೆ ಕೆಲವು ವಿಷಯ ಗೊತ್ತಾದರೆ ಎಲ್ಲರ ಹತ್ರನೂ ಹೇಳಬೇಕು ಅನ್ನೋ ತುಡ್ತ ಸಹಜ ಸ್ವಭಾವ ಅಲ್ವಾ? ಅದಕ್ಕೆ ನನಗೆ ಡೌಟ್ ಬಂತು ಸಿಸ್ಟರ್. ಇಲ್ಲಣ್ಣ, ನಾನು ಅವಳ ಹತ್ರ ಸ್ಟ್ರಾಂಗಾಗಿ ಹೇಳಿದ್ದೀನಲ್ಲ, ಎಲ್ಲೂ ಬಾಯಿ ಬಿಡಬೇಡ ಅಂತ. ಹಾಗಾಗಿ ಅವಳೆಲ್ಲೂ ಬಾಯಿ ಬಿಡಲ್ಲ. ಹಾಗಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ಅವಳೆಲ್ಲಾದರೂ ಹೇಳಿಬಿಟ್ರೆ, ಅದರಲ್ಲೂ ಗೌತಮ್ ಹತ್ರ ಹೇಳಿದ್ರೆ ಸಿಸ್ಟರ್, ಅವನಿಗೇನಾದರೂ ಗೊತ್ತಾಗ್ಬಿಟ್ರೆ ಕಟ್ ಮಾಡಿದ್ರೆ ಮದುವೆನಲ್ವ ಸಿಸ್ಟರ್? ಏನಣ್ಣ ಏನೇನೋ ಹೇಳ್ತೀಯಲ್ಲ, ಅಂಥದ್ದೇನೂ ಆಗಲ್ಲ. ಸುಮ್ಮನೆ ಇರು. ಸುಮ್ಮನೆ ಇಲಿನ ಹುಲಿ ಮಾಡೋ ಕೆಲಸ ಮಾಡ್ತಾಯಿದ್ಯಾ. ಅಶ್ವಿನಿ ಮೇಲೆ ನನಗೆ ನಂಬಿಕೆ ಇದೆ. ನಾನು ಹೇಳಿದ್ಮೇಲೆ ಮುಗೀತು. ಅವಳು ಎಲ್ಲೂ ಈ ವಿಷಯ ಹೇಳಲ್ಲ. ಹಾಗಾದರೆ ನಿನಗೆ ಇಷ್ಟೊಂದು ಧೈರ್ಯ ಇದೆ ಅಂದರೆ
ನಮ್ದೇನು ಅಬ್ಜೆಕ್ಷನ್ ಇಲ್ಲ ಸಿಸ್ಟರ್. ಈ ವಿಷಯನ ಮುಂದೆ ನಾನು ಹೇಗೆ ಯೂಸ್ ಮಾಡ್ಕೋತೀನಿ ಅಂತ ನೋಡ್ತಾ ಇದ್ದೆ. ಅಲ್ಲಿವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಕ್ಕೆ ಬಿಡಲ್ಲ. ಇದು ನನಗೆ ಸಿಕ್ಕಿರೋ ಟ್ರಂಪ್ ಕಾರ್ಡ್. ಇದನ್ನಿಟ್ಕೊಂಡು ಎಲ್ಲ ನನ್ನ ಕಂಟ್ರೋಲ್ಗೆ ಹೇಗೆ ತಗೊಂಡು ಬರಬೇಕು ಅಂತ ನನಗೆ ಗೊತ್ತು. ನಾನು ಅದನ್ನು ಮಾಡೇ ಮಾಡ್ತೀನಿ. ಮಾಡು ಸಿಸ್ಟರ್, ಮಾಡು. ಏನು ಮಾಡ್ತೀಯೋ ಮಾಡು. ನಾನು ಫಸ್ಟ್ ಶೋನ ಬಾಲ್ಕನಿಲಿ ಮುಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ನೋಡ್ತೀನಿ. ನನ್ನ ಫುಲ್ ಸಪೋರ್ಟ್ ನಿನಗೆ ಸಿಸ್ಟರ್. ಅದಕ್ಕೆ ತಂಗಿ ಏನು ಗೊತ್ತಾ, ಈ ಶುರುವಲ್ಲಿ ಈ ಟೆನ್ಷನ್ನು, ಪ್ರಾಬ್ಲಮ್ಸು ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಎಲ್ಲದೂ ಒಂಥರ ಸ್ಮೂತ್ ಆಗಿಬಿಡುತ್ತೆ. ಜಸ್ಟ್ ಲೈಕ್ ಸಮುದ್ರ ನೋಡಿ. ಈ ಸಮುದ್ರ ಅಲೆಗಳು ನೀವು ಶೋರಿಂದ ನಿಂತ್ಕೊಂಡು ನೋಡಿದಾಗ ಒಂಥರ ವಾಯ್ಲೆಂಟಾಗಿ ಕಾಣಿಸ್ತಾ ಇರುತ್ತೆ, ನಮ್ಮನ್ನ ಭಯ ಬೀಳಿಸ್ತಾ ಇರುತ್ತೆ. ಬಟ್ ಸ್ವಿಮ್ ಮಾಡಿಕೊಂಡು ಸಮುದ್ರದ ಮಧ್ಯೆ ಹೋದಾಗ ಎಲ್ಲದೂ ಒಂಥರ ಕಾಮ್ ಆಗಿರುತ್ತೆ. ಇವನ್ ಲೈಫಲ್ಲೂ ಹಂಗೆ ಕಣ್ರಿ. ಫಸ್ಟಿಗೆ ಎಲ್ಲದೂ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲದೂ ಒಂಥರ ಸ್ಮೂತ್ ಆಗಿಬಿಡುತ್ತೆ. ಬಟ್ ನೀವು ಟೆನ್ಷನ್ ಮಾಡ್ಕೊಬೇಡಿ ಅಷ್ಟೇ. ನನಗೆ ನೀವೇ ಧೈರ್ಯ. ನಾವು ಹೇಳೋಕ್ಕೆ ಮುಂಚೆ ಮನೇಲಿ ನಮ್ಮ ವಿಷಯ ಗೊತ್ತಾಗದೆ ಹೋದರೆ ನನಗಷ್ಟೇ ಸಾಕು. ಏನು ಹೇಳಿ, ನೀವು ಇಷ್ಟೊಂದು ಟೆನ್ಷನ್ ಪಾರ್ಟಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬಟ್ ಆದರೂ ಟೆನ್ಷನ್ ಮಾಡ್ಕೊಂಡಾಗ ತುಂಬಾ ಕ್ಯೂಟಾಗಿ ಕಾಣಿಸ್ತೀರಾ. ಸೋ ಕ್ಯೂಟ್. ಬರ್ರಿ, ಇದೇ ಆಯಿತು ಅಲ್ವಾ? ಸರಿ, ಟೈಮ್ ಆಯಿತು, ಬನ್ನಿ ಹೊರಡೋಣ. ಎಲ್ಲಿಗೆ? ಮನೆಗೆ. ಫೈನ್. ಹೌದು, ಇಷ್ಟೆಲ್ಲ ಕೊಡಿಸಿ ತಿನ್ನಿಸಿ ಫಿಲ್ಮ್ ತೋರಿಸಿ ಇಷ್ಟೆಲ್ಲ ಮಾಡಿದ್ರಲ್ಲ, ಇದಕ್ಕೆಲ್ಲ ಎಷ್ಟು ಖರ್ಚಾಗಿರ್ಬೋದು? ನನ್ನ ಪ್ರಕಾರ ಬಜೆಟ್ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಕೋತಾ ಬಜೆಟ್ ಆಗ್ಬಿಟ್ಟಿರುತ್ತಲ್ವಾ? ಏನಿಲ್ಲ, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹೆಣ್ಣೊಳಗೆ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಬಜೆಟ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು, ಎಲ್ಲದಕ್ಕೂ ಫಂಡ್ಸ್ ಅಲೋಕೇಟ್ ಮಾಡಿದ ಮೇಲೂ ಒಂದಷ್ಟು ಫಂಡ್ಸ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದ್ರಲ್ಲಿ ಪಕ್ಕ ನಾವು ನೋಡಿ, ಇಷ್ಟೆಲ್ಲ ಖರ್ಚು ಮಾಡಿದ ಮೇಲೂ ನನ್ನ ಹತ್ರ 580 ರೂಪಾಯಿ ಉಳ್ಕೊಂಡಿದೆ. ಹೌದಾ? ಇನ್ನು ಅಷ್ಟೊಂದು ಉಳ್ಕೊಂಡಿದ್ಯಾ? ಅರೆ ಅದೇಂಗ್ರಿ ಸಾಧ್ಯ? ಆಟೋಲ್ ಬಂದ್ವಿ, ಸಿನಿಮಾ ನೋಡಿದ್ವಿ, ಅದು ಬಾಲ್ಕನಿ ಸೀಟು, ಪಾಪ್ಕಾರ್ನ್ ತಿಂದ್ವಿ, ತಿಂಡಿ ತಿಂದ್ವಿ, ಇದ್ರ ಮೇಲೂ ಅಷ್ಟೊಂದು ದುಡ್ಡು ಉಳ್ಕೊಂಡಿದ್ಯಾ? 3000ದಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿ ಇನ್ನೂ ದುಡ್ಡು ಉಳಿಸಿದಿರ ಅಂದ್ರೆ ಜಸ್ಟ್ ಕಾಂಟ್ ಬಿಲೀವ್. ಇಟ್ಸ್ ಎ ಮಿರಾಕಲ್ ರೀ. ದಟ್ಸ್ ದ ಪವರ್ ಆಫ್ ಮಿಡಲ್ ಕ್ಲಾಸ್ ಹೆಂಗಸರು. ಈಗ ನಿಮ್ಮ ಹತ್ರ ಉಳ್ಕೊಂಡಿದ್ಯಲ್ಲ 580 ರೂಪಾಯಿ, ಅದನ್ನ ಏನು ಮಾಡಬೇಕು ಅಂತಿದ್ರಾ? ಏನು ಕೊಡಿಸ್ಬೇಕು ಅಂತಿದ್ದೀರಾ? ಮುಂದಿನ ಕಾರ್ಯಕ್ರಮ ಏನು? ಅದು ಸಸ್ಪೆನ್ಸೇ. ಬಟ್ ಅದಕ್ಕೂ ಮುಂಚೆ ನಿಮ್ಗೆ ಇನ್ನೊಂದು ಗಿಫ್ಟ್ ಕೊಡಿಸ್ತೇನೆ. ಗಿಫ್ಟು 580 ರೂಪಾಯಿಗೆ? ಹಾಂ, ಆಯ್ತು, ಬನ್ನಿ. ಅಪ್ಪ, ಅದು ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮನ್ನು ಹೀಗೆ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂಕಲ್, ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂಕಲ್. ಮಾತಾಡ್ಬೇಡ ನೀನು. ನೀನು ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ನಮ್ಮವನು ಅನ್ಕೊಂಡಿದ್ದೆ. ನನ್ನ ಮಕ್ಕಳ ಒಬ್ಬನು ಅಂತ ಸಲಹೆ ಕೊಟ್ಟರೆ ಅದು ದುರುಪಯೋಗ ಪಡಿಸ್ಕೊತೀಯ. ನನ್ನ ಮಗಳನ್ನ ಪ್ಲೀಸ್ ಅಂಕಲ್, ಅದು ಹಾಗಲ್ಲ. ನಾವ್ ಯಾವ ತಪ್ಪು ಮಾಡಿಲ್ಲ, ನಾವೆಲ್ಲ ನಿಮ್ಗೆ ಹೇಳೋಣ ಅಂತಾನೆ ಇದ್ವಿ. ಆದ್ರೆ ಸಾಕು, ಸುಮ್ಮನಿರು. ನೀನು ಹೇಳೋದನ್ನೆಲ್ಲ ಕೇಳೋಕ್ಕೆ ನಾನು ರೆಡಿ ಇಲ್ಲ. ಸಿಕ್ ಬಿದ್ಮೇಲೆ ಎಲ್ಲರೂ ಹೀಗೆ ಹೇಳೋದು, ಅದನ್ನ ನಂಬೋಷ್ಟು ದಡ್ಡ ಅಲ್ಲ ನಾನು. ನನಗೆ ಎರಡು ಮಗಳಾಗಿಲ್ಲ, ಎಲ್ಲ ಅರ್ಥ ಆಗತ್ತೆ. ತಪ್ಪು ಮಾಡಿದ್ದಲ್ದೆ ಸುಳ್ಳು ಬೇರೆ ಹೇಳ್ತೀರಿ. ಹೆತ್ತರು ಮೋಸ ಮಾಡ್ತಿರೋದ ನಿಮಗೆ ನಾಚಿಕೆ ಆಗಲ್ವಾ? ಈಗ ನಿಮ್ಗೇನು ಅನ್ಸಲ್ಲ, ಹೆತ್ತವ್ರ ಸಂಕಟ ಏನು ಅಂತ ನಿಮಗೆ ಅರ್ಥ ಆಗೋದಿಲ್ಲ. ನಾಳೆ ನಿಮಗೆ ಮದುವೆಯಾಗಿ ಮಕ್ಕಳಾಗಿ ಆ ಮಕ್ಕಳು ದೊಡ್ಡವರಾಗಿ ಹೀಗೆ ನಿಮ್ಮ ತರ
ರೋಡ್ ಪಕ್ಕದಲ್ಲಿ ಪಬ್ಲಿಕ್ ಕಾಣೋ ಹಾಗೆ ಲಲ್ಲೆ ಹೊಡಿತಾ ಇರೋದನ್ನ ನೀವು ನೋಡ್ತಿರಲ್ಲ, ಆಗ ಅರ್ಥ ಆಗುತ್ತೆ ನಮ್ಮ ನೋವೇನು ಅಂತ. ನೋಡಿ, ಮಾತಾಡದೆ ಹೇಗೆ ನಿಂತಿದ್ದೀರ ಇಬ್ರು. ಮಾತಾಡಕ್ ಬಾಯೇ ಇಲ್ಲ ನಿಮಗೆ. ಯಾಕೆ ಅಂದ್ರೆ ನೀವು ಮಾಡಿರೋ ಕೆಲಸ ಅಂತದ್ದು. ಏನಪ್ಪ, ನಿಮ್ಮ ಅಣ್ಣ ನಿನ್ನ ಫಾರಿನ್ ಕಳ್ಸಿ ಓದಿಸದ್ನಲ್ಲ, ಇದಕ್ಕೇನಾ? ಅಣ್ಣ ಎಂತ ಮಹಾನುಭಾವ, ಅವನು ಮರ್ಯಾದೆ ಕಳೀತಿದ್ಯಾ ನೀನು? ಅಪ್ಪ ಪ್ಲೀಸ್ ಅಪ್ಪ, ಅವ್ರಿಗೇನು ಹೇಳ್ಬೇಡಿ. ನೀನೇನು ಮಾತಾಡ್ಬೇಡ, ಸುಮ್ನಿರು. ಅವನ ಪರ ವಹಿಸ್ಕೊಂಡು ಬರಬೇಡ. ಇದ್ರಲ್ಲಿ ಅವನ್ ತಪ್ಪು ಎಷ್ಟಿದೆಯೋ ಅಷ್ಟೇ ತಪ್ಪು ನಿಂದು ಇದೆ. ನಿನ್ನ ಬುದ್ಧಿ ಎಲ್ಲೇ ಹೋಗಿತ್ತು? ಮರ್ಯಾದೆ ಕಳೆಯುವಂತ ಕೆಲಸ ಯಾಕೆ ಮಾಡಿದೆ? ನಿನಗೇನು ಕಮ್ಮಿ ಮಾಡಿದೀವಿ? ಹೊಟ್ಟೆ ಬಟ್ಟೆ ಕಟ್ಟಿ ಸಾಕು ಬೆಳೆಸಿದೀವಿ, ಅದೆಲ್ಲ ಮರ್ತೋಯ್ತಾ ನಿನಗೆ? ಮೋಸ ಮಾಡ್ಬಿಟ್ಟಿಯಲ್ಲಿ. ಚಿಕ್ಕವಳು ಅಂತ ನಿನ್ನ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆಸ್ತೆ. ಬೇರೆ ಮಕ್ಕಳು ಕೊಡದವರಷ್ಟು ಪ್ರೀತಿ ನಿನ್ನ ಕೊಟ್ಟಿದ್ದೀನಿ, ಅದೆಲ್ಲ ಮರ್ತ್ಬಿಟ್ಯಾ? ಈಗ ನಿನಗೆ ಏನು ಬೇಕೋ ಅದನ್ನ ನೀನೇ ನಿರ್ಧಾರ ಮಾಡ್ತೀಯಾ? ಅಷ್ಟು ಬೆಳೆದ್ಬಿಟ್ಟಿದ್ಯಾ ನೀನು? ಅಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ? ನಿನ್ನ ಸಂತೋಷನೇ ಹೆಚ್ಚಾಗೋಯ್ತಲ್ಲ ನಿನಗೆ. ತಾಯಿ ಆದವಳು ಹೇಗೆ ಹೊಟ್ಟೆಲಿರೋ ಮಗುಗೆ ಪ್ರೀತಿ ವಾತ್ಸಲ್ಯ ಮಮಕಾರ ಕೊಟ್ಟು ಬೆಳೆಸ್ತಾಳೋ, ಹಾಗೆ ತಂದೆ ಆದವನು ಹುಟ್ಟೋ ಮಗಳಿಗೆ ಅವಳು ಹುಟ್ಟಿದಾಗಿಂದ ಅವಳು ಬೆಳೆದು ದೊಡ್ಡವಳಾಗಿ ಇನ್ನೊಂದು ಮನೆ ಸೇರೋವರೆಗೂ ತನ್ನ ಸರ್ವಸ್ವನಾಧಾರ ಎರೆದಿರ್ತಾನೆ. ಯಾಕೆ ಗೊತ್ತಾ? ತಮ್ಮ ಮಗಳು ಬೇರೆಯವರ ಮನೆ ಬೆಳಕಾಗೋದ್ರ ಜೊತೆಗೆ ಅಪ್ಪ ಅಮ್ಮನ ಮರ್ಯಾದೆ ಕಾಪಾಡ್ತಾಳೆ, ಅದನ್ನು ಉಳಿಸ್ತಾಳೆ ಅನ್ನೋ ನಂಬಿಕೆ ಮೇಲೆ. ನೀನು ಮದುವೆಗೆ ಮುಂಚೆ ನಂಬಿಕೆನ ಕೊಂದು ಬಿಟ್ಟಿಯಲ್ಲೇ. ನನ್ನ ಮಗಳು ಇಷ್ಟು ಸ್ವಾರ್ಥಿ ಆಗ್ತಾಳೆ ಅಂತ ನಾನು ಎಣಿಸಿರ್ಲಿಲ್ಲ. ನೀನ್ ಚಿಕ್ಕವಳಾಗಿದ್ದಾಗಿಂದ ಹಿಡಿದು ನಿನಗೆ ಯಾವ ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದ್ವಲ್ಲ, ಆ ದಿವಸದಿಂದ ಹಿಡಿದು ನೀನು ಯಾವ ಸ್ಕೂಲ್ಗೆ ಹೋಗ್ಬೇಕು, ಎಲ್ಲಿ ಕೋಚಿಗೆ ಹೋಗ್ಬೇಕು, ಯಾವ ಬುಕ್ಕು, ಯಾವ ಬಟ್ಟೆ, ಏನು ಇಷ್ಟ ಏನು ಕಷ್ಟ ಅಂತೆಲ್ಲ ನಿರ್ಧಾರ ಮಾಡಿರೋ ನಾವು. ನಿನ್ನ ಅಪ್ಪ ನಿನ್ನಮ್ಮ, ನಿನ್ನ ಕೈ ಯಾರು ಹಿಡಿಬೇಕು ಅಂತ ನಿರ್ಧಾರ ಮಾಡೋ ಹಕ್ಕಿಲ್ವ ನಮಗೆ? ಆ ಹಕ್ಕನ್ನೇ ಕಿತ್ಕೊಂಡ್ಬಿಟ್ಟಿಯಲ್ಲೇ. ಮನುಷ್ಯ ಆದವನು ಇಷ್ಟು ಸ್ವಾರ್ಥಿ ಆಗ್ಬಾರ್ದು. ಪರಮ ಸ್ವಾರ್ಥಿಗಳು ನೀವು. ನಮ್ಮ ನಂಬಿಕೆಗೆ ಕೊಳ್ಳಿ ಇಟ್ಬಿಟ್ರಿ.